ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಮಹಾ ಎಕ್ಸ್ಕ್ಲೂಸಿವ್ ಆದಂತ ಸುದ್ದಿ. ವಸತಿ ಇಲಾಖೆಯ ಭ್ರಷ್ಟಾಚಾರದ ಬಗ್ಗೆ ಮತ್ತೊಂದು ಸುದ್ದಿ ಈಗ ಆಡ್ ಆಗ್ತಾ ಇದೆ. ನಿನ್ನೆ ತನಕ ಒಂದು ಸುದ್ದಿ ಆದ್ರೆ ಇವತ್ತಿನಿಂದ ಮತ್ತೊಂದು ಕರ್ಮಕಾಂಡ ಬಯಲಾಗ್ತಾ ಇದೆ. ಈ ಮಹಾ ಮೋಸ ನಡೆದಿದ್ದು ಹೇಗೆ, ಈ ಭ್ರಷ್ಟಾಚಾರ ನಡೆದಿದ್ದು ಹೇಗೆ ಅನ್ನೋದರ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. 159 ಜನರ ಬಡ ನೇಕಾರರ ಪಟ್ಟಿ ಜವಳಿ ಇಲಾಖೆ ವಸತಿ ಇಲಾಖೆಗೆ ಕಳಿಸುತ್ತೆ. ಆದ್ರೆ ಆ ಪಟ್ಟಿಗೆ ಅನುಮೋದನೆ ಕೊಡಬೇಕಾಗಿದ್ದು ಜವಳಿ ಇಲಾಖೆ ಉಪನಿರ್ದೇಶಕಿ ವೃಂದ. ಡಿಜಿಟಲ್ ಸಿಗ್ನೇಚರ್ ಸರ್ಟಿಫಿಕೇಟ್ನ ಅವಶ್ಯಕತೆ ಇರುತ್ತೆ. ಹಾಗಾಗಿ ವೃಂದ ದಾಖಲೆ ಕೊಟ್ಟಿರ್ತಾರೆ. ಡಿಜಿಟಲ್ ಸಿಗ್ನೇಚರ್ ಪಡೆಯೋದಕ್ಕೆ ರಾಜೀವ್ ಗಾಂಧಿ ನಿಗಮಕ್ಕೆ ಪಾನ್ ಕಾರ್ಡ್, ಆಧಾರ್ ಕಾರ್ಡ್ ಅನ್ನ ಕಳಿಸಿರ್ತಾರೆ. ಡಿ ಗ್ರೂಪ್ ನೌಕರರಾದ ಅಭಿ ಮತ್ತು ಭರತ್ಗೆ ಕಳಿಸಿದ್ರು ವೃಂದ. ಈ ದಾಖಲೆ ಇಟ್ಕೊಂಡು ನಕಲಿ ಡಿಜಿಟಲ್ ಸಿಗ್ನೇಚರ್ ಕ್ರಿಯೇಟ್ ಮಾಡಿದ್ದಾರೆ. ನಕಲಿ ಸಿಗ್ನೇಚರ್ ಬಳಸಿ 159 ಜನರ ಪಟ್ಟಿಗೆ ಅನುಮೋದನೆ ಕೊಡಿಸಿದ್ದಾರೆ. ಆದ್ರೆ ಆ 159 ಜನರ ಪಟ್ಟಿಯಲ್ಲಿ ಒಂದೇ ಒಂದು ಹೆಸರು ಕೂಡ ಜವಳಿ ಇಲಾಖೆ ಕಳಿಸಿದಂತ ಹೆಸರಲ್ಲ. ವೃಂದ ಅವರ ಗಮನಕ್ಕೂ ಕೂಡ ತರದೆ ಪಟ್ಟಿಗೆ ಅನುಮೋದನೆ ಸಿಕ್ಕಿದೆ. ಇದನ್ನ ಆ ಪೋರ್ಟಲ್ ನಲ್ಲಿ ಹಾಕಿದಾಗ್ಲೇ ವೃಂದ ಅವರು ನೋಡಿದ್ದು ಅವ್ರಿಗೆ ಶಾಕ್ ಆಗಿತ್ತು. ವೃಂದಾಗೆ ಗೊತ್ತಿಲ್ಲದೆ ಪಟ್ಟಿ ಮಂಜೂರು ಮಾಡಿದೆ ಇಲಾಖೆ. ಡಿಜಿಟಲ್ ಸಹಿಯನ್ನೇ ನಕಲು ಮಾಡಿ ಮಂಜೂರಾತಿ ಆದೇಶ ಕೊಟ್ಟಿದ್ದಾರೆ. ರಾಜೀವ್ ಗಾಂಧಿ ವಸತಿ ನಿಗಮದ ನೌಕರರಿಂದಲೇ ನಡೆದಂತ ಅಕ್ರಮ. ಕಲಬುರಗಿ ಜಿಲ್ಲೆಯ 83, ಯಾದಗಿರಿಯ 75, ಬೆಳಗಾವಿಯ ಓರ್ವ ನಕಲಿ ಫಲಾನುಭವಿ ಹೆಸರಿಗೆ ಮನೆ ಮಂಜೂರಾಗಿದೆ. ವೃಂದ ಕೊಟ್ಟಿದ್ದ ಪಟ್ಟಿನೇ ಒಂದು, ಮಂಜೂರಾದಂತಹ ಪಟ್ಟಿಯೇ ಮತ್ತೊಂದು. ಭರತ್ ಫೋಟೋ ನೋಡ್ತಾ ಇದ್ರಿ ನೀವು. ರಾಜೀವ್ ಗಾಂಧಿ ನಿಗಮಕ್ಕೆ ಜವಳಿ ಇಲಾಖೆ ಉಪನಿರ್ದೇಶಕಿ ವೃಂದ ಅವರು ಡಿಜಿಟಲ್ ಸಿಗ್ನೇಚರ್ ಪಡೆಯೋದಕ್ಕೆ ದಾಖಲೆಗಳನ್ನ ಕಳಿಸಿರ್ತಾರೆ, ಪಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್. ಅದನ್ನ ಡಿ ಗ್ರೂಪ್ ನೌಕರರಾದ ಅಭಿ ಮತ್ತು ಭರತ್ಗೆ ಕಳಿಸಿದ್ರು. ಭರತ್ ಫೋಟೋ ಇದು. ಅಭಿಷೇಕ್ ಮತ್ತು ಭರತ್ ಈ ಇಬ್ಬರಿಗೆ ಕೊಟ್ಟಿದ್ರು. ನೌಕರರಿಂದಲೇ ಭ್ರಷ್ಟಾಚಾರ ನಡೀತಾ. ಹಾಗಾದ್ರೆ ರಾಜೀವ್ ಗಾಂಧಿ ವಸತಿ ನಿಗಮದ ಪೋರ್ಟಲ್ ನಲ್ಲಿ ಮನೆ ಮಂಜೂರಾದ ವಿವರ ದಾಖಲಾಗಿತ್ತು. ವೃಂದ ಅವ್ರು ನೋಡಿದಾಗ ಅವರಿಗೆ ಶಾಕ್ ಆಗತ್ತೆ. ಯಾಕಂದ್ರೆ ಮನೆಗಳ ಮಂಜೂರಾತಿಗೆ ವೃಂದ ಅವರೇ ಒಪ್ಪಿಗೆ ಕೊಟ್ಟಿದ್ದಾರೆ ಅನ್ನೋದು ಆ ಪೋರ್ಟಲ್ ನಲ್ಲಿ ತೋರಿಸ್ತಾ ಇತ್ತು ಮಾಹಿತಿ. ತಕ್ಷಣ ಮೇಲಾಧಿಕಾರಿಗಳ ಗಮನಕ್ಕೆ ತರ್ತಾರೆ ಜವಳಿ ಇಲಾಖೆ ಉಪನಿರ್ದೇಶಕಿ ವೃಂದ. ಏನಾಗಿದೆ ಇಲ್ಲಿ ಅಂತ. ಯಾಕಂದ್ರೆ ಇವರು ಇನ್ನೂ ಸೈನ್ ಮಾಡಿರೋದಿಲ್ಲ. ಡಿಜಿಟಲ್ ಸಿಗ್ನೇಚರ್ ಅವಶ್ಯಕತೆ ಇರುತ್ತೆ. ಪಟ್ಟಿ ನೋಡಿದ್ರೆ ಇವ್ರು ಕಳಿಸಿದ ಪಟ್ಟಿನೇ ಒಂದು, ಅಲ್ಲೇ ಅಪ್ಡೇಟ್ ಆದಂತ ಪಟ್ಟಿನೇ ಒಂದು. ಯಾರು ಚೇಂಜ್ ಮಾಡೋದು? ಹಾಗಾದ್ರೆ ಇಷ್ಟು ದೊಡ್ಡ ಭ್ರಷ್ಟಾಚಾರದ ಹಿಂದೆ ಯಾರಿದ್ದಾರೆ? ಕೇವಲ ಅಲ್ಲಿರೋ ನೌಕರರ? ಇದು ಈಗಿರುವಂತ ಅನುಮಾನ. ನಕಲಿ ಸಹಿ ಬಳಸಿ 159 ಜನರ ಪಟ್ಟಿಗೆ ಅನುಮೋದನೆ ಕೊಟ್ಟಿದ್ದಾರೆ. ತಾವೊಂದು FIR ಕೊಟ್ಟಿದ್ರಲ್ಲ ಮೇಡಮ್ ಸದಾಶಿವನಗರ ಸ್ಟೇಷನಲ್ಲಿ? ಹೌದು ಮೇಡಮ್, ತಾವು ಡಿಜಿಟಲ್ ಸಿಗ್ನೇಚರ್ ಇವ್ರ ಕಡೆಯಿಂದ ತಗೊಂಡಿಲ್ವಾ ಮೇಡಮ್? ಕಂಪ್ನಿ ಕಡೆಯಿಂದ ತಗೊಂಡಿಲ್ಲ ಸರ್. ನಿಮ್ಗೆ ಬಂದೇ ಇಲ್ವಾ ಮೇಡಮ್? ನನಗೆ ಹ್ಯಾಂಡ್ ಓವರೇ ಆಗಿಲ್ಲ. ಮತ್ತೆ ನಿಮ್ಮ ಅನುಮೋದನೆ ಇಲ್ಲದೆ ಅವ್ರು ಹೆಂಗ್ ಮಾಡೋಕ್ಕಾಗುತ್ತೆ ಮೇಡಮ್? ಅಲ್ಲ, ಅವರೇ ಅದನ್ನ ಇಂಟರ್ನಲ್ ಆಗಿ ತಗೊಂಡ್ಬಿಟ್ಟು ಅನುಮೋದನೆ ಮಾಡ್ಕೊಂಡಿದ್ದಾರೆ. ಅಂದ್ರೆ ಸಿಗ್ನೇಚರ್ ಎಲ್ಲ ಸೇಮ್ ಮ್ಯಾಚ್ ಆಗಿದೆಯಾ ಮೇಡಮ್ ಅದು? ಹಾ, ಸಿಗ್ನೇಚರ್ ಅದು DSC ಅಲ್ಲ ಅದು. ಅದೇ ಮೇಡಮ್, ಸಿಗ್ನೇಚರ್ ಅಲ್ವಾ? ಅಲ್ಲ, ತಾವು ಮಾಡೋ ತರನೇ ಅದನ್ನ ಕಾಪಿ ಮಾಡಿದಾರ ಅಂತ? ಹೌದು ಹೌದು. ಓಕೆ. ಅಂದ್ರೆ ತಮ್ಮ ಸಹಿಯನ್ನ ಯಾರೋ ನಕಲು ಮಾಡಿದ್ದಾರೆ? ಹೌದು. ತಮಗೆ ಯಾವ ರೀತಿ ಗೊತ್ತಾಯ್ತು ಮೇಡಮ್ ಅನುಮೋದನೆ ಆಗಿದೆ ಅಂತ? ನಾವು ಪೋರ್ಟಲ್ ಇದೆ ಅವ್ರದ್ದೊಂದು, ರಾಜೀವ್ ಗಾಂಧಿ ಅವ್ರದ್ದು. ಹ್ಮ್. ಪೋರ್ಟಲ್ ಅಲ್ಲಿ ಚೆಕ್ ಮಾಡಿದಾಗ ಗೊತ್ತಾಯ್ತು ಅನುಮೋದನೆ ಆಗಿದೆ ಅಂತ. ಯಾಕಂದ್ರೆ ಅದ್ರಲ್ಲೆಲ್ಲ ನನ್ನ ಹೆಸರು ಅಪ್ರೂವ್ಡ್ ಬೈ ವೃಂದಾಕೆ ಅಂತ ಬರ್ತಾ ಇತ್ತು. ಹಂಗಾಗಿ ಗೊತ್ತಾಯ್ತು. ಮತ್ತೆ ವಿಚಾರಿಸಿದಕ್ಕೆ ರಾಜೀವ್ ಗಾಂಧಿ ಅವರಿಗೆ ಅವ್ರಿಗೂ ಗೊತ್ತಿಲ್ಲ ಅಂದ್ರು. ಮತ್ತೆ ಅದನ್ನ ಬ್ಲಾಕ್ ಮಾಡಿಸಿದ್ವಿ ಎಲ್ಲಾರ್ದುನು. ಓಕೆ ಮೇಡಮ್, ಈಗ ನೇಕಾರರಿಗೆ ತಾವು ಒಂದು ಪಟ್ಟಿಯನ್ನ ಸಿದ್ಧ ಮಾಡ್ತೀರ 159 ಜನರದು. ಹೌದು. ಅದೇ ಪಟ್ಟಿಯ ಜನರು ಅಲ್ಲಿರ್ತಾರ ಮೇಡಮ್? ರಾಜೀವ್ ಗಾಂಧಿ ವಸತಿ ನಿಗಮ ಬಿಟ್ಟಿರೋ ಪಟ್ಟಿಯಲ್ಲಿ? ಇಲ್ಲ ಸರ್, ಅದೇನ್ ಪ್ರೊಸೀಜರ್ ಇದೆ ಅದು. ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಜಾಯಿಂಟ್ ಡೈರೆಕ್ಟರ್ ಇರ್ತಾರೆ. ಅವರೆಲ್ಲಾನು ಅಲ್ಲಿ ಇನ್ಸ್ಪೆಕ್ಷನ್ ಎಲ್ಲ ಮಾಡಿ ವೀವರ್ಸ್ ಅನ್ನೋರ್ಗೆ ಮಾತ್ರ ಕೊಡೋದು. ಅವರೆಲ್ಲ ನಮ್ಮ ಹೆಡ್ ಆಫೀಸಿಗೆ ಕಳ್ಸಿಕೊಡ್ತಾರ ಪಟ್ಟಿಗಳನ್ನ. ಅಲ್ಲ ಗೊತ್ತಾಯ್ತು ಮೇಡಮ್. ತಾವು ಅನುಮೋದನೆ ಮಾಡೋ ಪಟ್ಟಿ ಅಲ್ಲಿದೆಯಾ ಮೇಡಮ್ ಅಂತ? ಎಲ್ಲಿರೋದು? ಇಲ್ಲ, ಆ ಪಟ್ಟಿ ಅಲ್ವೇ ಅಲ್ಲ. ಅವ್ರು ಯಾರು ವೀವರ್ಸೇ ಅಲ್ಲ. ವಿವರ್ಸಿ ಅಲ್ವಾ ಅವ್ರು? ಯಾರು ವೀವರ್ಸೇ ಅಲ್ಲ ಅವರು.
ಅದೇ ಅದನ್ನೇ ನಾನು ತಮ್ಮ ಹತ್ರ ಕೇಳ್ತಾ ಇದ್ದೀನಿ ಮೇಡಮ್. ತಾವು ಅನುಮೋದನೆ Viewers ಅಲ್ಲ ಅವರು ಅವ್ರು ಹೆಂಗೆ ಯಾವ್ದು ಅಪ್ರೂವ್ ಮಾಡಿದ್ರೋ ಗೊತ್ತಿಲ್ಲ. ವ್ಯೂವರ್ಸೇ ಅಲ್ಲ ಅವ್ರು ಯಾರು. ಅಲ್ಲಿ ಆಲ್ರೆಡಿ ಅದು ಎಂಟರ್ಡ್ ಡೇಟ್ 2017 ಅಂತ ತೋರಿಸ್ತಾ ಇದೆ. ಅವ್ರು ಏನೇ ಅಪ್ರೂವ್ ಮಾಡಿದಾರಲ್ಲ ಅದಷ್ಟು ಜನ 2017-18 ಅಲ್ಲಿ ಅವ್ರದ್ದು ಡೇಟಾ ಎಲ್ಲ ಫೀಡ್ ಆಗಿದೆ. ಅವ್ರು ಯಾರು ಫೀಡ್ ಮಾಡಿದ್ರು ನಾವು ನಮ್ಮ ಇಲಾಖೆಯಿಂದ ಮಾಡಿಲ್ಲ ಅದನ್ನ. ಬಟ್ ಅವರೆಲ್ಲ ವ್ಯೂವರ್ಸ್ ಅಂತ ಎಂಟ್ರಿ ಮಾಡಿದಾರ. ವ್ಯೂವರ್ಸ್ ಅಂತ ಆಕ್ಚುಲಿ ವ್ಯೂವರ್ಸ್ ಯಾರು ಅಲ್ಲ ಅವರಷ್ಟು ಜನ ವ್ಯೂವರ್ಸ್ ಅಲ್ಲ. ಬಟ್ ಅಲ್ಲಿ ಎಂಟ್ರಿ ಮಾಡಿರೋದೆಲ್ಲ ವ್ಯೂವರ್ಸ್ ಅಂತ. ಹೌದು. ಬಿಗ್ಗೆಸ್ಟ್ ಗೋಲ್ಮಾಲ್ ಅಲ್ಲ ಮೇಡಮ್. ನಮ್ಮ ಇಲಾಖೆ ಅಲ್ಲ ಅದು ಎಂಟ್ರಿ ಮಾಡಿರೋದು ಅಲ್ವೇ ಅಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.